ಬರೀತಿದ್ದಾರೆ ಗುರುಜಿ. ನಾಗರತ್ನ ಅನ್ನೋರು ಶಿವಮೊಗ್ಗದಿಂದ. ಅವರು ಹುಟ್ಟಿದ ದಿನಾಂಕ 24/8/1985 ಅಂತ ಹೇಳ್ತಾ ಇದ್ದಾರೆ. ರಾತ್ರಿ 10:30ಕ್ಕೆ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಶನಿವಾರ ಜನ್ಮದಿನ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಹೇಳ್ತಿದ್ದಾರೆ, ಮಧ್ಯಮ ವರ್ಗದಲ್ಲಿ ಜನಿಸಿದ್ದೀನಿ, ಆದ್ರೂ ಕೂಡ ನಮ್ಮ ತಾಯಿ ಒಂದು ಕೃಪೆಯಿಂದ ಒಳ್ಳೆಯ ಶಿಕ್ಷಣ ಪಡೆದಿದ್ದೀನಿ. ತಂದೆಯವರು ಬಹಳ ಉದಾಸೀನತೆಯಿಂದ ಬೆಳೆಸಿದ್ರು, ಜವಾಬ್ದಾರಿ ಇಲ್ಲ ಅವರಿಗೆ. ಆದ್ರೂ ನನ್ನದೊಂದು ಕನಸೇನಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ನನ್ನಂತೆ ಕಷ್ಟಪಟ್ಟ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ 5 ಪ್ರಶ್ನೆಯನ್ನ ಇಟ್ಟಿದ್ದಾರೆ. ತಾಯಿಯ ಆರೋಗ್ಯ ಹೇಗಿರುತ್ತೆ, ತಮ್ಮನ ಭವಿಷ್ಯ, ಉದ್ಯೋಗ, ಸ್ವಂತ ಸೂರು ಮತ್ತೆ ಮದುವೆ ಅಂತ ಕೇಳ್ತಿದ್ದಾರೆ ಗುರುಜಿ. ಮೊದಲಿಗೆ ತಾಯಿ ಬಗ್ಗೆ ಕೇಳಿದ್ದೀರಾ, ಹೇಳ್ತೇನೆ. ತಾಯಿಯ ಒಂದು ಪ್ರಭಾವದ ನೀವೇ ಹೇಳಿದ್ದೀರಾ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಅಂದ್ರೆ ಚಂದ್ರ, ವೃಶ್ಚಿಕ ರಾಶಿ ಅಂದ್ರೆ ನೀಚನಾಗಿರ್ತಕ್ಕಂಥ ಒಂದು ಭಾವ. ತುಂಬಾ ಒದ್ದಾಡಿದೆ, ತುಂಬಾ ಯುದ್ಧ ಮಾಡಿದೆ, ತುಂಬಾ ಹೋರಾಟ ಮಾಡಿದೆಮ್ಮ ನಿಮ್ಮ ತಾಯಿ. ಅವರಿಗೆ ಗುಪ್ತಾಂಗಗಳ ಒಂದು ದೋಷ ಆಗ್ತಕ್ಕಂಥ ಒಂದು ಪ್ರಭಾವ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಎಚ್ಚರಿಕೆ. ಅವರ ಆರೋಗ್ಯದ ಕಡೆ ಒಂದು ಪುಟ್ಟ ಕದಲಿಕೆ ಅವ್ರಿಗೆ ಹೇಳಿ, ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಆದರೂ ಅರಳಿಕಟ್ಟೆ ಹತ್ರ ಹೋಗಿ ಕುಳಿತುಕೊಂಡು ಬರಲಿಕ್ಕೆ. ಇನ್ನು ಗುರು ನೀಚ, ನಿಮ್ಮ ಭಾಗ್ಯಾಧಿಪತಿ ದಶಮದಲ್ಲೇ ಕುಳಿತಿದ್ದಾನೆ. ಸೊ ತಂದೆಗೆ ಬಲವಿಲ್ಲ, ತಂದೆಯಿಂದ ಏನೂ ಲಾಭವು ಬರುವುದಿಲ್ಲ ಅನ್ನತಕ್ಕಂಥದ್ದು. ಇನ್ನು ಭ್ರಾತೃಕಾರಕ ಒಡ ಹುಟ್ಟಿದ ತಮ್ಮನ ಬಗ್ಗೆ ಕೇಳಿದ್ದೀರಾ. ಲಗ್ನಾಧಿಪತಿಯಾಗಿ ಅವನೇ ಹೋಗಿ ನೀಚನಾಗಿರೋದ್ರಿಂದ ಸುಖಭಾವದಲ್ಲಿ ಖಂಡಿತ ತಮ್ಮನ ನೀವು ಸಾಕಬೇಕು, ನೀವು ನೋಡಬೇಕು, ನೀವು ಓದಿಸ್ಬೇಕು, ನೀವು ನಿಲ್ಲಿಸ್ಬೇಕು, ನೀವು ಅವನನ್ನು ಸಾಕಬೇಕು. ಲಗ್ನಕ್ಕೆ ರಾಹುಗ್ರಸ್ತ, ಲಗ್ನೇಚ ರಾಹು ಪಾಪಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಪಾಪಿ ಜೀವನ, ಒದಾಟ, ಹೋರಾಟ, ಗೆಲುವು 10 ಬಾರಿ ಹಿಮ್ಮೆಟ್ಟಿಸಿ ನಿಲ್ಲಿಸುತ್ತೆ. ಆದರೆ ಸೂರ್ಯಛೇದ ವಿಶೇಷವಾಗಿದೆ. ಶನಿ ಉಚ್ಚುಂಗತನಾಗಿ ಸಪ್ತಮದಲ್ಲಿ ಕುಳಿತು ಕೇತುವಿನ ಜೊತೆಗೂಡಿರುವುದರಿಂದ ಮದುವೆ ನಂತರ ವಿಶೇಷವಾದಂಥ ಸುಖವನ್ನು ನೋಡುವರು. ಯಾಕಂದ್ರೆ ಸಪ್ತಮಾಧಿಪತಿ ಸುಖದಲ್ಲಿ ಕುಳಿತಿದ್ದಾನೆ, ಅದು ಕುಜನ ಜೊತೆಲಿ ಕುಳಿತಿದ್ದಾನೆ. ವಾಹನ ಯೋಗ, ಅಧಿಕಾರ ಯೋಗ, ಅಂತಸ್ತು ಯೋಗ, ಕುಟುಂಬ ಯೋಗ, ಒಳ್ಳೆ ಒಂದು ಪಟ್ಟೆ, ಪೀತಾಂಬರ, ವಜ್ರ ಆಭರಣಗಳನ್ನು ಧರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಾನದಲ್ಲಿ ಕುಳಿತುಕೋತೀರಾ. ಗುರು ನೀಚನಿದ್ದಾಗ ಏನಾಗುತ್ತೆ ಗೊತ್ತಾ, ಇನ್ನೊಬ್ರಿಗೆ ದಾರಿ ತೋರ್ಸೋಕೆ ಹೋಗ್ತಾರೆ, ಇನ್ನೊಬ್ರು ಬದುಕು ಕಟ್ಟಿಸ್ಲಿಕ್ಕೆ ಹೋಗ್ತಾರೆ. ತಮ್ಮ ಬದುಕಿನ ಬಗ್ಗೆ ಗಮನ ಇರೋಲ್ಲ ತಾಯಿ. ಅದೇ ನಿಮಗೆ ನೋವಾಗಿರ್ತಕ್ಕಂಥದ್ದು. ಆ ನೋವಿನ ಒಂದು ಇದರಲ್ಲೇ ಕೆಸರಿನಲ್ಲೇ ಕಮಲ ಅರಳೋದು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಖಂಡಿತ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಭಾಗ್ಯೋದಯ ಈಗ ಆರಂಭ ಆಗ್ತಕ್ಕಂಥದ್ದು. ಯಾಕೆಂದ್ರೆ ನೀವು ಹುಟ್ಟಿದಾಗ ನವಾಂಶದಲ್ಲಿರ್ತಕ್ಕಂಥ ಗುರು ವೃಷಭದಲ್ಲಿದ್ದಾನೆ. ಈಗಲೂ ಅದೇ ಮನೆಗೆ, ಮೇಷರಾಶಿಗೆ, ಮೇಷ ಲಗ್ನಕ್ಕೆ 2ನೇ ಮನೆಗೆ ಬರೋ ಗುರು ವಿಶೇಷವಾದಂಥ ಕುಟುಂಬ, ಅಧಿಕಾರ, ಅಂತಸ್ತು, ಸ್ಥಾನ, ಗೌರವ, ಮದುವೆ ಇವೆಲ್ಲವನ್ನ ತಂದುಕೊಡ್ತಾನೆ. ಒಳ್ಳೇದಾಗುತ್ತೆ. ಹೋಗ್ಬನ್ನಿ ವೀಕ್ಷಕರೇ, ನಾವೇ ಕರೆ ಮಾಡಿದ್ದೀವಿ ಸತ್ಯರಾಜೇಶ್ವರಿ ಅವರಿಗೆ. ಅವರು ಮಡಿಕೇರಿಯಲ್ಲಿದ್ದಾರೆ. ಬನ್ನಿ ಮಾತಾಡ್ಸೋಣ ಅವರನ್ನ, ಸಮಸ್ಯೆ ಏನು ತಿಳಿಯೋಣ. ಹಲೋ ಹಲೋ ಹಲೋ, ನಮಸ್ತೆ ಸತ್ಯರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ದಿವ್ಯಾ ಅವರೇ ನಮಸ್ಕಾರ. ಹಾಮ ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಅಮ್ಮ. ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸತ್ಯರಾಜೇಶ್ವರಿ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕು. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ದಿವ್ಯಾ ಅವರೇ, ನಂದು ಹುಟ್ಟಿದ ದಿನಾಂಕ ಅಷ್ಟು ಕ್ಲಿಯರ್ ಆಗಿಲ್ಲ, ಡಿಸೆಂಬರ್ ಮಂತ್. ಹಲೋ, ಮದುವೆ ಆಗಿದ್ಯಾ? ಪರವಾಗಿಲ್ಲ, ಹುಟ್ಟಿದ ದಿನಾಂಕ ಗೊತ್ತಿಲ್ಲ. ಓಕೆ, ಮದುವೆ ಆಗಿದ್ದ ದಿನಾಂಕ 21 ನವೆಂಬರ್ 21 ನವೆಂಬರ್ 2004. 2004. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 7. ಹಾಗೆ ನೀವು ಮದುವೆ ಆದ ಸಮಯ ಏನಾದ್ರೂ ಗೊತ್ತಿದ್ಯಾ? ಅಂದಾಜು ಮದ್ವೆ ಆಗಿದ್ದ ಸಮಯ ಅಷ್ಟು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮಮ್ಮ ಹೇಳ್ತಾರೆ ನಾನು ಹುಟ್ಟಿದ್ದು ಡಿಸೆಂಬರ್ 25 ಅಂತಾನೆ. ಪರವಾಗಿಲ್ಲ ಬಿಡಿ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ, ನಮಸ್ತೆ ಶಂಕರ. ಗುರುಜಿ ಅವರೇ ತುಂಬಾ ನಮಸ್ಕಾರ. ನಾನು ತುಂಬಾನೇ ಏನು ಹೇಳ್ಬೇಡಿ, ನಾನೇ ಹೇಳ್ತೇನೆ. ಸಪ್ತಮ ಭಾವದ ಒಂದು ಶನಿ ಪ್ರಭಾವ, ಸಪ್ತಮಕ್ಕೆ ಯಾವಾಗ ಶನಿ ಬರ್ತಾನೋ ಕೇಂದ್ರಾಧಿಪತಿ ದೋಷ ಅಂತ ಹೇಳ್ತೇವೆ. ಮದುವೆ ಆಗಿದ್ದೇ ಒಂದು ಗಡಿಬಿಡಿ, ಮದುವೆ ಆದ ಮೇಲೂ ಗಡಿಬಿಡಿಯೇ. ಏನೋ ಎಳಿತಿದ್ದೀರಾ, ಹೇಳಿಲ್ಲ ಹೋಗ್ಲಾ, ನಾನು ನಿಜವಾಗ್ಲೂ ನಿಲ್ತೀನ ಅನ್ನತಕ್ಕಂಥದ್ದು ಖಂಡಿತವಾಗಿ ಹೇಳಬಲ್ಲೆ. ದಾಂಪತ್ಯದಲ್ಲಿ ಕದಡು ಬಿಟ್ಟಿದ್ದೀರಮ್ಮ. ಯಾಕಪ್ಪ ಮದುವೆ ಆಯ್ತು ನನಗೆ, ಏನಕ್ಕೆ ನಾನು ಮದುವೆ ಆದೆ, ಇವರನ್ನ ಯಾಕೆ ನಾನು ಮದುವೆ ಆದೆ, ಏನೂ ಪ್ರಯೋಜನವಿಲ್ವೇ, 6ಕ್ಕಿಲ್ಲ 3ಕ್ಕಿಳಿಲಿಲ್ಲ, ನಮ್ಗೆ ಯಾರೂ ಇಲ್ಲ, ಅತ್ತ ಕಡೆ ತಾಯಿ ಮನೆ ಕಡೆ ಯಾರೂ ಇಲ್ಲ, ಅವ್ರಿಗೆ ನಾನು ನೋಡ್ಲಾ, ಇತ್ತ ಕಡೆ ಅತ್ತೆ ಮನೆಯಿಂದಲೂ ಒಲವಿಲ್ಲ, ಪ್ರೀತಿ ಇಲ್ಲ, ಇಲ್ಲಿ ನೋಡೋದ, ನಾನು ಒಂಟಿ ಅನ್ನಿಸ್ಬಿಟ್ಟಿದೆ, ಯಾಕೋ ಬೇಡ ಅನ್ಸ್ಬಿಟ್ಟಿದೆ ಮದುವೆ ಜೀವನ. ಇಷ್ಟೇ ಸತ್ಯ, ಹೌದು ಅಲ್ಲೂ? 100% ನಿಜ. ಸರಿ, ನಾನೊಂದು ಪುಟ್ಟ ಒಂದು ಕದಲಿಕೆಯನ್ನ ಹೇಳ್ತೇನೆ ತಾಯಿ. ನೋಡಿ,
ಅಡಿಗೆ ಆಗ್ಬಿಟ್ಟಿದ್ದಮ್ಮ. ಜೀವನದಲ್ಲಿ ಪ್ಲಾನ್ ಬಿ ಅನ್ನೋದು ಎಲ್ಲದಕ್ಕೂ ಇದೆ. ಈ ಮನೆ ಇಲ್ಲ ಅಂದ್ರೆ ಇನ್ನೊಂದು ಮನೆ, ಈ ಗುರುಜಿ ಇಲ್ಲ ಅಂದ್ರೆ ಇನ್ನೊಂದು ಗುರುಜಿ, ಇವ್ರ ಅಕ್ಕ ಅಲ್ಲ ಅಂದ್ರೆ ಇನ್ನೊಬ್ರು ಅಕ್ಕ ಅನ್ಬೋದು, ಅಣ್ಣ ಅನ್ಬೋದು, ತಮ್ಮ ಅನ್ಬೋದು, ಏನು ಬೇಕಾದ್ರೂ. ಈ ಕೆಲಸ ಬೇಡ ಅಂದ್ರೂ ಇನ್ನೊಂದು ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬಹುದು. ಆದ್ರೆ ಆ ಒಂದು ಪ್ಲಾನ್ ಬಿ ಅನ್ನೋದು ಮದುವೆ ಜೀವನಕ್ಕಿಲ್ಲ. ಅವನೇ ಎಲ್ಲ ಅನ್ನತಕ್ಕಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಒಂದ್ಸಲಿ ನಾವು ಮದುವೆ ಆಗ್ಬಿಟ್ರೆ ನಮ್ಮ ಸಂಗಾತಿಯನ್ನೇ ನಮ್ಮ ಜೀವ ಚೈತನ್ಯ ಅಂತ ಅನ್ಕೋಬಿಡ್ತೇವೆ ಕೊನೆಯವರೆಗೂ. ಯಾಕೋ ನಿಮಗೆ ಕೊನೆಯವರೆಗೂ ಪಯಣ ಸಾಗಿಸುವಷ್ಟು ಸ್ಥೈರ್ಯ, ಧೈರ್ಯ, ತಾಳ್ಮೆ ಕಳ್ಕೊಬಿಟ್ಟಿದ್ದೀರಾ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಹೌದು ಹೌದು. ಸರಿ, ನಾನು ಎಷ್ಟೇ ಹೇಳಬಲ್ಲೆ, ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಭಾರ ಎಷ್ಟು ತಿಳ್ಕೊತೀರಾ? ಆಗ್ಲಿಲ್ಲ, ಪಕ್ಕಕ್ಕೆ ಇಟ್ಟುಬಿಡಿ ಅಷ್ಟೇ. ಹಿರಿಯರ ಜೊತೆ ಚರ್ಚೆ ಮಾಡಿಬಿಟ್ಟು, ಇದು ಸುಮಾರು ಒಂದು 8 ವರ್ಷಗಳ ಈ ಒಂದು ಹೋರಾಟ ನಜ್ಜುಗುಚ್ಚಾಗ್ಬಿಟ್ಟಿದ್ದೀರಾ. ಪ್ರತಿನಿತ್ಯ ಎಲ್ಲೋ ಒಂಚೂರು ನೋವಾದ್ರೂ ತಡ್ಕೋಬಹುದು. 1 ದಿನ 2 ದಿನ, ಪ್ರತಿನಿತ್ಯ ಅಳ್ತಾ ಕುತ್ಕೊಳ್ಳಿಕ್ಕಾಗೋದಿಲ್ಲ. ಒಂದಿನ ಸತ್ತೋಗ್ಬಿಡೋಣ ಅನ್ನಿಸ್ತಕ್ಕಂಥದ್ದು ಅನ್ಸ್ಬಿಡುತ್ತೆ. ನಿಮ್ಗೆ ಹಾಗೆ ಅನ್ಸ್ಬಿಟ್ಟಿರೋದು. ಈ 8 ವರ್ಷಗಳಿಂದಲೂ ಆ ಸಾವಿನ ಬಗ್ಗೆ ಆದಷ್ಟು ಯೋಚನೆಗಳು ಮಾಡಿರ್ತಕ್ಕಂಥ ಜೀವ. ಆ ರೀತಿ ಯೋಚನೆ ಮಾಡಬಾರ್ದು. ಹೆಣ್ಣು ಮಕ್ಕಳು ಆಗಿಬಿಡುತ್ತಮ್ಮ ಒಂದೊಂದು ಸಮಯ. ನೋಡಿ, ನಾವು ಎಷ್ಟೇ ಒಳ್ಳೆಯವರಿರ್ತೀವಿ, ನಾವೆಲ್ರಿಗೂ ಒಳ್ಳೇದು ಮಾಡಿರ್ತೀವಿ, ದಾರಿ ತೋರಿಸಿರ್ತೀವಿ, ಆದರೂ ಎಲ್ಲೋ ಅಡ್ಡಿ ಆತಂಕಗಳು ಬಂದಾಗ ದೇವರಿದ್ದಾನೆಯ ನಮ್ಮ ಪಾಲಿಗೆ ಅನ್ನತಕ್ಕಂಥದ್ದು ಅನ್ಸುತ್ತೆ. ಇದು ಯಾವ ಕರ್ಮ? ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಕಾಲು ಎಳ್ದಿಲ್ಲ, ಏನಿದು ಬೆನ್ನಿಗೆ ಚೂರಿ ಹಾಕದಂತ ಅನುಭವ. ಎಷ್ಟು ಪ್ರೀತಿಸಿದ್ರು ಆತ ನನ್ನ ಕಡೆ ಒಲಿವಿಲ್ಲ, ನನ್ನ ಗೆಳೆಯನ ಆತ ಅನ್ನತಕ್ಕಂಥದ್ದು ಅನ್ನಿಸಿದಾಗ ಆ ಕಾಣದ ದೈವವನ್ನು ಕೂಡ ಶಾಪ ಹಾಕ್ತಾ ನಿಂತ್ಕೊಬಿಡ್ತೇವೆ ಅನ್ನತಕ್ಕಂಥದ್ದು. ಇರಲಿ, ನಾನು ನಿಮಗೆ ಪ್ರತಿ ಶನಿವಾರ ಅಯ್ಯಪ್ಪ ದೇವಸ್ಥಾನಗಳ ಹತ್ತಿರದಲ್ಲಿ ಎಲ್ಲಿಯಾದರೂ ಇದ್ದರೆ ಒಂದು ಬಟ್ಟಲು ಎಳ್ಳೆಣ್ಣೆಯನ್ನು ತೊಗೊಂಡು ಹೋಗಿ ಕೊಡ್ತಾ ಇರ್ತಕ್ಕಂಥದ್ದು ಮಾಡಿ. ಅಲ್ಲಿಯೇ ಯಾರಾದರೂ ಭಿಕ್ಷುಕರಿದ್ರೆ ತಾಯಿ, ಒಂದು 3 kg ಇಲ್ಲಾಂದರೆ 8 kg ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನ, ಅದರಲ್ಲಿ ಒಂಚೂರು ಕಪ್ಪು ಎಳ್ಳನ್ನು ಬೆರೆಸ್ಕೊಳ್ಳಿ. ಚಿತ್ರಾನ್ನ ಆದರೆ ತುಂಬ ಒಳ್ಳೆಯದು. ಹುಳಿಯನ್ನ, ಖಾರದನ್ನ, ಹುಳಿಯನ್ನ ಆಗಿರ್ಬೇಕು, ಪುಳಿಯೋಗರೆ ಆಗಿದ್ರು, ಲೆಮನ್ ರೈಸ್ ಆಗಿದ್ರು ಇನ್ನೂ ಒಳ್ಳೆಯದು. ಇವುಗಳಲ್ಲಿ ಯಾವುದಾದ್ರೂ ಒಂದು 3 kg ಇಲ್ಲ 8 kg ತಿಂಗಳಲ್ಲಿ 1 ಶನಿವಾರ ಆದರೂ ಪರವಾಗಿಲ್ಲ. ನಿಮಗೆ ಪ್ರತಿ ಶನಿವಾರನೂ ಕೊಡಬೇಕಾ ಅನ್ನತಕ್ಕಂಥದ್ದು ಏನೂ ಇಲ್ಲ. ನಾನು ಹೇಳಿದ್ದಿಷ್ಟು ಮಾಡಿ ಹೋಗಿ, ಒಳ್ಳೆಯದಾಗುತ್ತೆ.